ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸಂಜೀವಿನಿ ಕ್ಲಿನಿಕಲ್ಲಿದ್ದೀನಿ. ಮಂಗಳೂರಲ್ಲಿ ತುಂಬ ಫೇಮಸ್ ಆಯುರ್ವೇದ ಕ್ಲಿನಿಕ್ ಇದು. ತುಂಬ ಜನ ಇಲ್ಲಿ ಬರ್ತಾರೆ. ಇಲ್ಲಿ ಡಾಕ್ಟರ್ ಮೀರಾ ಅಂತ ಹೇಳಿ ತುಂಬ ನೈಸ್ ಪರ್ಸನ್. ಇವಾಗ ನಾನು ಅವ್ರ ಹತ್ರ ಮಾತಾಡಿಸ್ತೀನಿ. ನಿಮಗೆ ಮಾತಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಂತ ಹೇಳಿ. ನಾನು ಕೂಡ ಇವರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನನಗೆ ತುಂಬ ಒಳ್ಳೆಯದುಂಟು. ಹಾಗಾಗಿ ನಾನು ನಿಮಗೆ ಕೂಡ ಇಲ್ಲಿ ತೋರಿಸೋಣ ಅಂತ ಹೇಳಿ PCOD ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ತುಂಬ ಜನ ನನಗೆ ಈ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಆದರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲಲ್ಲ. ಕೆಲವು ನಾವು ಡಾಕ್ಟರ್ ಮೂಲಕನೇ ಹೇಳಬೇಕಾಗತ್ತೆ. ನಮಗೆ ಗೊತ್ತಿದ್ದದ್ದು ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು. ಆದರೆ ಕೆಲವು ವಿಚಾರವು ನಮಗಿಂತ ಜಾಸ್ತಿ ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಇವತ್ತು ಅವರ ಜೊತೆ ಸಂದರ್ಶನಕ್ಕೆ ಅಂತ ಬಂದಿದ್ದೀನಿ. ನಿಮಗೆ ನಾನು ಅವ್ರ ಕೆಲವು ಕ್ವಶನ್ ನೀವು ಹೇಳಿದ ಕೆಲವು ಕ್ವಶನ್ ನಾನು ಅವರ ಹತ್ರ ಕೇಳ್ತೀನಿ. ನ್ಯಾಚುರಲ್ ಆಗಿ ನಿಮಗೆ ತುಂಬ ಇಷ್ಟ ಅಲ್ವ, ನ್ಯಾಚುರಲ್ ಆಗಿ ಹೇಗೆ ಮನೆಯಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು PCOD, ಬಾರದಾಗಿ ಕೂಡ ಹೇಗೆ ನಾವು ನೋಡ್ಬೋದು ಅಂತೇಳಿ ಅದನ್ನೇ ಇವತ್ತು ನಿಮಗೆ ನಾನಿಲ್ಲಿ ತೋರಿಸ್ತೀನಿ. ನೋಡಿ, ಇದೇ ಡಾಕ್ಟರ್ ಕ್ಲಿನಿಕ್ ಇದು. ಇದರ ಅಡ್ರೆಸ್ ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಾಕ್ಟ್ರ್ ಫೋನ್ ನಂಬರ್ ಎಲ್ಲ ನಾನು ಹಾಕಿರ್ತೀನಿ. ಅಪಾಯಿಂಟ್ಮೆಂಟ್ ಮಾತ್ರ ನೀವು ಇಲ್ಲೇ ಬಂದು ತೊಗೊಳ್ಬೇಕಾಗುತ್ತೆ. ಆದರೆ ಡಾಕ್ಟ್ರ್ ಇದ್ದಾರಾ ಇಲ್ವಾ ಅಂತ ಹೇಳಿ ನೀವು ಕೇಳ್ಬೋದು. ಅವತ್ತೇ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೂ ಜಸ್ಟ್ ನೀವು ಫೋನ್ ಮಾಡಬೇಕಿದ್ರೆ ಕೇಳ್ಬೋದು. ಇಲ್ಲಿ ರೂಮ್ಸ್ ಎಲ್ಲ ಉಂಟು ನಿಮಗೆ ಡಾಕ್ಟ್ರು ಕ್ಲಿನಿಕ್ ಥರನೇ. ಅಂದರೆ ಸ್ಟೇ ಬೇಕಿದ್ರೆ ಸ್ಟೇ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇಲ್ಲಿದ್ದು ವಾತಾವರಣ ಕೂಡ. ನೋಡಿ, ಚೆನ್ನಾಗಿ ಅಮೃತ ಬಳ್ಳಿ ಇದೆಲ್ಲ ನೆಟ್ಟಿದ್ದಾರೆ ಇಲ್ಲಿ. ಜಸ್ಟ್ ಯಾರಿಗಾದರೂ ಎಲ್ಲ PCOD ಇರಲಿ, ಥೈರಾಯ್ಡ್ ಇರಲಿ, ನಾನೀಗ ಥೈರಾಯ್ಡಿಗೆ ಅವರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಮತ್ತು ಥೈರಾಯ್ಡ್ ಇರಲಿ, PCOD ಇರಲಿ, ಅಥವಾ ಯಾವುದೇ ನಿಮಗೆ ಅವರಿಗೆ ಗೊತ್ತಿದ್ದ ಸುಮಾರು ಉಂಟು. ಎಲ್ಲ ಆಯುರ್ವೇದದಲ್ಲಿ ಅವರು ನಿಮಗೆ ಮೆಡಿಸಿನ್ ಕೊಡ್ತಾರೆ. ಓಕೆ, ನೋಡಿ, ಇದುವೇ ಸಂಜೀವಿನಿ ಆಯುರ್ವೇದ ಚಿಕಿತ್ಸಾಲಯ ಅಂತ ಹೇಳಿ. ಸಂಜೀವಿನಿ ಆಯುರ್ವೇದಿಕ್ ಸೆಂಟರ್ ಇದು. ಮೇಲೆ ನಾನು ನಿಮಗೆ ಅಡ್ರೆಸ್ ಕೂಡ ಹಾಕಿದ್ದೀನಿ. ಬೆಂದರ್ವೆಲ್, ಮ್ಯಾಂಗ್ಳೂರ್, ನಿಯರ್ ಆಗ್ನೆಸ್ ಕಾಲೇಜ್ ಹತ್ರ ಬರುತ್ತೆ. ಯಾರ ಹತ್ರನೂ ಅಲ್ಲಿ ಕೇಳಿದರೆ ನಿಮಗೆ ಸುಲಭದಲ್ಲಿ ಅಡ್ರೆಸ್ಸನ್ನು ಹೇಳ್ತಾರೆ. ನೋಡಿ, ಈ ರೀತಿ ಇದೆ ಇದು ಹೊರಗಡೆಯಿಂದ ನೋಡಲಿಕ್ಕೆ. ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ದೂರದಿಂದ ಒಮ್ಮೆಲೆ ನೀವು ಬಂದರೆ ಇಲ್ಲಿ ಸ್ಟೇ ಎಲ್ಲ ಮಾಡ್ಬೋದು ನೀವು. ಓಕೆ, ಇವಾಗ ಒಳಗೆ ಹೋಗೋಣ. ಒಳಗೆ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ರೀತಿ ಇದೆ ಒಳಗೆ ಬರುವಾಗ. ಇಲ್ಲೆಲ್ಲ ನೋಡಿ ರೂಮ್ಸ್ ಎಲ್ಲ ಉಂಟು ಇಲ್ಲಿ. ನೋಡಿ, ಇಲ್ಲಿ ಎಲ್ಲ ನಿಮಗೆ ವೀಕ್ ಡೇ ಯಾವುದು, ಸಂಡೇ ಯಾವಾಗ ಅವರಿಗೆ ರಜಾ ದಿನ ಎಲ್ಲ ಉಂಟು ಇಲ್ಲಿ. ಎಷ್ಟರಿಂದ ಎಷ್ಟು ತನಕ ಇದ್ದಾರೆ ಅಂತ ಹೇಳಿ ಫೋನ್ ನಂಬರ್ ಕೂಡ ಉಂಟು. ಕರೆಕ್ಟಾಗಿ ಯಾರಿಗಾದರೂ ವಿಸಿಟ್ ಮಾಡಲಿಕ್ಕಿದ್ರೆ ನೋಟ್ ಡೌನ್ ಮಾಡಿ. ಆಮೇಲೆ ಇಲ್ಲಿ ಎಲ್ಲ ಅವರದ್ದು ಫೀಸ್ ಎಷ್ಟು, ರೂಮ್ ರೆಂಟ್ ಎಷ್ಟು, ಏನೆಲ್ಲ ಉಂಟು, ಸ್ಟೀಮ್ ಬಾತ್ ಮತ್ತು ನೋಡಿ ಏನೆಲ್ಲ ಫೆಸಿಲಿಟಿ ಉಂಟು ಎಲ್ಲ ಇದರಲ್ಲಿ ಹಾಕಿದ್ದಾರೆ ಅವರು. ಓಕೆ, ಇವಾಗ ಒಳಗೆ ಹೋಗಿ ಡಾಕ್ಟ್ರನ್ನು ಮೀಟ್ ಆಗೋಣ. ನಾನು ತೋರಿಸ್ತೀನಿ ನಿಮಗೆ ಡಾಕ್ಟ್ರು ಎಲ್ಲ. ಓಕೆ, ನಾನೀಗ ಸಂಜೀವಿನಿ ಕ್ಲಿನಿಕಲ್ಲಿದ್ದೀನಿ. ಇಲ್ಲಿಯ ಮೇನ್ ಡಾಕ್ಟರ್ ಮೀರಾ ಅಂತ ಹೇಳಿ ಇವರು. ನಿಮಗೆ ತುಂಬ ಜನರಿಗೆ PCOD ಬಗ್ಗೆ ಹೇಳ್ತಾ ಇದ್ದೀರಿ. ನನ್ನ ಹತ್ರ ತುಂಬ ಸಲ ನೀವು ಕ್ವಶನ್ ಹಾಕಿದ್ದೀರಿ PCOD ಬಗ್ಗೆ ಹೇಳಿ ಅಂತ ಹೇಳಿ. ನಾನು ಹೇಳೋದಕ್ಕಿಂತ ಅವ್ರಿಗೆ ಗೊತ್ತಿದ್ದವರೇ ಹೇಳಿದರೆ ಇನ್ನೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಇವರ ಜೊತೆ ಸ್ವಲ್ಪ ಟೈಮ್ ತೊಗೊಂಡು, ಇವರು ತುಂಬ ಬ್ಯುಸಿ ಇರ್ತಾರೆ, ಆದರೂ ಅವರ ಸ್ವಲ್ಪ ಟೈಮ್ ನಮಗೋಸ್ಕರ ನಾನು ಕೇಳಿದ್ದಕ್ಕೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳಿದ್ದಕ್ಕೆ ಅವರು ಇವತ್ತು ಅವರ ಸ್ವಲ್ಪ ಟೈಮನ್ನು ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ನಾನು ಸ್ವಲ್ಪ ಕ್ವಶನ್ ಅವ್ರ ಹತ್ರ ಕೇಳ್ತೀನಿ. ಇದರಿಂದ ನಿಮಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೇಳಿದ ಏನೆಲ್ಲ ಕ್ವಶನ್ ಉಂಟು ನೋಡಿ, ಅದನ್ನೇ ನಾನು ಅವರ ಹತ್ರ ಕೇಳ್ತೀನಿ. ಫಸ್ಟಿಗೆ PCOD ಅಂದರೆ ಏನು ಅಂತ ಹೇಳಿ. PCOD ಮತ್ತು PCOS ಎರಡೂ ಕೂಡ ಒಂದೇ ಅಂತೆ. ಆದರೆ ಅವರ ಹತ್ರ ನಾನು ಹೇಳ್ತೀನಿ, ಅದು ಅವರ ಬಾಯಿಂದಲೇ ನೀವು ಕೇಳಿ ಅವರು ಯಾವ ರೀತಿ ಹೇಳ್ತಾರಂತೇಳಿ. ಓಕೆ ಮ್ಯಾಮ್, ಈಗ ಹೇಳಿ ನೀವು ನನಗೆ PCOD ಅಂದರೆ ಎಂತ ಅಂತ ಹೇಳಿ. PCOD ಹೇಳಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಡಿಸೀಸ್ ಅಂದ್ರೆ ಒಂದು ರೋಗ. PCOS ಹೇಳಿದ್ರೆ ಸಿಂಡ್ರೋಮ್. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಕೆಲವು ರೋಗಗಳನ್ನು ಸೇರಿಸಿ ಹೇಳುದು. ಯಾಕಂದ್ರೆ ಈ PCOD ಯಲ್ಲಿ ಒಂದೇ ರೋಗ ಇರುವುದಿಲ್ಲ, ಅದಕ್ಕೆ ಒಟ್ಟಿಗೆ ಬೇರೆ ಬೇರೆ. ಈಗ ನಾವು
ನಮ್ಮ ಹತ್ರ ಪಾಲಿಸಿಸ್ಟಿಕ್ ಅಂತ ಬರುವಾಗ ಕೆಲವೊಂದು ಲಕ್ಷಣಗಳನ್ನ ನಮ್ಗೆ ಹೇಳ್ತಾರಲ್ವಾ, ಅದನ್ನೆಲ್ಲ ಸೇರಿಸಿಕೊಂಡು ರೋಗದ ಒಂದು ರೋಗ ಸಂಗ್ರಹ ಅಂತ ಹೇಳ್ತೇವೆ ನಾವು. ರೋಗಗಳ ಒಂದು ಗ್ರೂಪ್ ಆಫ್ ರೋಗಕ್ಕೆ ಸಿಂಡ್ರೋಮ್ ಅಂತ ಹೇಳುದು. ಅದರಲ್ಲಿ ಶುಗರ್ ಬರ್ಬೋದು, ಹಾಗೆ ಪಾಲಿಸಿಸ್ಟಿಕ್ ಇದ್ದವರಿಗೆ ಶುಗರ್ ಇರ್ಬೋದು ಅಥವಾ ಬೇರೆ ಎಲ್ಲ ಬೋನ್ಸ್ ವೀಕ್ ಆಗುದು ಅಂತದೆಲ್ಲ ಸಿಂಟಮ್ ಗಳನ್ನು ಸೇರಿಸಿ ಸಿಂಡ್ರೋಮ್ ಅಂತ ಹೇಳುದು. PCOD ಹೇಳುದು ಕಾಮನ್ ಆಗಿ, PCOS ಅಂತ ಸ್ವಲ್ಪ ಜಾಸ್ತಿ ಮಾಡಿ. ಗೊತ್ತಾಯ್ತಲ್ಲ ನಿಮ್ಗೆ, ಎರಡು ಕೂಡ ಒಂದೇ, ಎಲ್ಲ ರೋಗಗಳ ಒಟ್ಟು ಮಿಶ್ರಣ ಅಂತ ಹೇಳ್ತೀವಿ ನೋಡಿ, ಅದನ್ನೇ PCOS ಅಂತ ಹೇಳ್ತಾರಂತೆ. ಈಗ PCOD ಅಂದ್ರೆ ನಿಜವಾಗ್ಲೂ ಎಂತ, ಅದರಲ್ಲಿ ಯಾವುದೆಲ್ಲ ರೋಗ ಇರುತ್ತೆ ಅಂದ್ರೆ ಅಲ್ಲ ಲಕ್ಷಣ ಹೇಗೆ ಅಂತ ಬೇಕು ನಿಮ್ಗೆ, ಅಂದ್ರೆ ಎಂತ ಅಂತ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೇವೆ ಅಂತ ಬೇಕು ನಿಮ್ಗೆ ಅಲ್ವಾ. ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರು ನಮ್ಗೆ ರೂಮಿಗೆ ಬರುವಾಗ್ಲೇ ಗೊತ್ತಾಗ್ತದೆ. ಅದರಲ್ಲಿ ಮೇನ್ ಅಂತ ಹೇಳಿದ್ರೆ ಎಲ್ಲಿ ಕೂದಲು ಬೇಕು ಅಲ್ಲಿ ಕೂದಲು ಇರುವುದಿಲ್ಲ, ತಲೆದು ಕೂದಲು ಉದುರುದು ಒಂದು ದೊಡ್ಡ ತೊಂದರೆ. ಓಕೆ, ನಿಮ್ಗೆ ಎಲ್ಲರಿಗೂ ಇದು ಪ್ರಾಬ್ಲಮ್ ಉಂಟಲ್ಲ, ತಲೆ ಕೂದಲು ಉದುರುತ್ತೆ ಅಂತ ಹೇಳ್ತೀರಿ ನೋಡಿ. ಫಸ್ಟ್ ತಲೆ ಕೂದಲು ಉದುರ್ತದೆ, ಮತ್ತೆ ಅವರಿಗೆ ಫೇಶಿಯಲ್ ಹೇರ್ ಬರ್ತದೆ, ಲಿಪ್ಸಿನ ಹತ್ತಿರ ಈ ಗದ್ದದಲ್ಲಿ ಎಲ್ಲ ಹೇರ್ ಬರ್ತದೆ, ಬಾಡಿ ಹೇರ್ ಜಾಸ್ತಿ ಆಗ್ತದೆ. ಅದರಿಂದ ಸಹ ನಮ್ಗೆ PCOD ಇಂದ ಇವರು ಸಫರ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ಅದು ಲಕ್ಷಣ. ಅದಕ್ಕಿಂತ ಮುಖ್ಯವಾಗಿ ಬರುವಂತದ್ದು ತಿಂಗಳ ತೊಂದರೆ, ಮುಟ್ಟಿನ ತೊಂದರೆ. ಮುಟ್ಟಿನ ತೊಂದರೆ ಹೇಳಿದ್ರೆ ಅವರಿಗೆ ತಿಂಗಳಲ್ಲಿ ಪೀರಿಯಡ್ಸ್ ಆಗುದಿಲ್ಲ, ಅದು ಒಂದು ಲಕ್ಷಣ. 3-4 ಟೈಪ್ ಅಲ್ಲಿ ಪ್ರೆಸೆಂಟೇಶನ್ ಇರ್ತದೆ. ಒಂದು ತಿಂಗಳ ಪೀರಿಯಡ್ಸ್ ಆಗುದಿಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗಬಹುದು. ಇನ್ನೊಂದು ಈಗ ಸ್ಕೂಲಿನ ಹುಡುಗಿಯರು ಹೇಗೆ ಹೇಳಿದ್ರೆ ತಿಂಗಳಗಟ್ಟಲೆ ಬ್ಲೀಡಿಂಗ್ ಆಗ್ತದೆ. 2 ಎಕ್ಸ್ಟ್ರೀಮ್ ಇರ್ತದೆ. ತಿಂಗಳಲ್ಲಿ ಆಗದೇ ಇರುವುದು, ತಿಂಗಳಗಟ್ಟಲೆ ಬ್ಲೀಡಿಂಗ್ ಹೋಗ್ತಾ ಇರುವುದು, ನಿಲ್ಲುವುದೇ ಇಲ್ಲ, ದಿನಾ ಮೆನ್ಸಸ್ ಆಗ್ತಾ ಇರ್ತದೆ. ಮತ್ತೆ ತಿಂಗಳ ಟೈಮ್ ಅಲ್ಲಿ ಸ್ಕ್ಯಾಂಟಿ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಕಮ್ಮಿ ರಕ್ತ ಹೋಗುದು, ಅದು ಸಹ ಇರ್ತದೆ. ಆದ್ರೆ ಈ PCOD ಅಲ್ಲಿ ಯೂಶುವಲಿ ಹೊಟ್ಟೆ ನೋವು ಬರುವುದಿಲ್ಲ, ಆದ್ರೆ ಹೀಗೆ ತಿಂಗಳ ಈ ತರ ತೊಂದರೆ ಬರ್ತದೆ. ಹೆಚ್ಚಾಗಿ ಇದು ಮುಟ್ಟಿನ ಪ್ರಾಬ್ಲಮ್ ಜಾಸ್ತಿ ಪ್ರಾಬ್ಲಮ್ ನಿಂದಾಗಿ ಡಯಾಗ್ನೋಸ್ ಮಾಡುವಂತದ್ದು. ಮತ್ತೆ ಹೇರ್ ಫಾಲ್ ಇಂದಾಗಿ ಬರುವಂತಹ ಹುಡುಗಿಯರಿಗೆ ಡ್ಯಾಂಡ್ರಫ್ ಸಹ ಬರ್ತದೆ, ಚರ್ಮ ಡ್ರೈ ಆಗಿ ಡ್ಯಾಂಡ್ರಫ್ ಬರೋದ್ರಿಂದ ಸಹ ಕೂದಲು ದುರಿದಿರ್ತದೆ. ಮತ್ತೆ ಡ್ಯಾಂಡ್ರಫ್ ಬಿದ್ದು ಪಿಂಪಲ್ಸ್ ಬರ್ತದೆ. ಮತ್ತೆ ಈ ಕೈಯ ಸೈಡ್ ಅಲ್ಲಿ ಬೆನ್ನಿನಲ್ಲಿ ಎಲ್ಲ ಪಿಂಪಲ್ಸ್ ಬರ್ತದೆ, ಸಣ್ಣ ಸಣ್ಣ ಬಾಯ್ಸ್ ತರ ಬರ್ತದೆ. ಅದೆಲ್ಲ ಪಾಲಿಸಿಸ್ಟಿಕ್ ಇದು ಲಕ್ಷಣ. ಈಗ ಅದಕ್ಕೆ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಅದರ ಎಫೆಕ್ಟ್ ಏನು ನಮ್ಗೆ, ನಮ್ಮ ಬಾಡಿಗೆ ಅದರಿಂದ ಅಂದ್ರೆ ಮಕ್ಕಳಾಗ್ಲಿಕ್ಕಿರ್ಲಿ ಅಥವಾ ಯಾವ್ದಕ್ಕಾದ್ರೂ? ಹೌದು, ಪಾಲಿಸಿಸ್ಟಿಕ್ ಅಂದ್ರೆ ನಿಮ್ಗೆ ಏನಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಪಾಲಿಸಿಸ್ಟಿಕ್ ಅಲ್ಲಿ ಏನಂದ್ರೆ ಈಗ ನಮ್ಮಲ್ಲಿ ಪ್ರತಿ ತಿಂಗಳು ಓವರೀಸ್ ಅಲ್ಲಿ ಫಾಲಿಕಲ್ ಅಂತ ಬರ್ತದೆ. ಫಾಲಿಕಲ್ ಮೆಚೂರ್ ಆಗ್ತದೆ, ಒಂದು 20 mm ಸೈಜ್ ಬರುವಾಗ ಅದು ಒಡೆದು ಅಂಡಾಣು ಬಿಡುಗಡೆ ಆಗುದು. ಆಮೇಲೆ 14 ದಿವಸಕ್ಕೆ ಮೆನ್ಸಸ್ ಆಗುತ್ತೆ. ಇದು ನಮ್ಮ ಕ್ರಮ, ಒಂದು ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ, ನಾರ್ಮಲ್ ಕ್ರಮ. ಈ ಪಾಲಿಸಿಸ್ಟಿಕ್ ಅಲ್ಲಿ ಏನಾಗ್ತದೆ, ಓವರೀಸ್ ಮೆಚ್ಯೂರ್ ಆಗುದಿಲ್ಲ, ಆದ್ರಿಂದ ಒಡೆಯುವುದಿಲ್ಲ, ಅಂಡಾಣು ಬಿಡುಗಡೆ ಆಗುದಿಲ್ಲ. ಅಂಡಾಣು ಬಿಡುಗಡೆ ಆಗುವುದರಿಂದ ಅವರಿಗೆ ಗರ್ಭಧಾರಣ ಸಾಮರ್ಥ್ಯ ಇರುವುದಿಲ್ಲ, ತಿಂಗಳಲ್ಲಿ ಪೀರಿಯಡ್ಸ್ ಆಗುದಿಲ್ಲ, ಗರ್ಭ ನಿಲ್ಲುವುದಿಲ್ಲ. ಒಂದು ಅದು ಪ್ರಾಬ್ಲಮ್ ಮೇನ್ ಆಗಿ. ಮತ್ತೆ ಅಲ್ಲಿ ಒಂದು ಗುಳ್ಳೆ ಹಾಗೆ ಉಳಿದು ಬಿಡ್ತದೆ, ಅದು ಯಾವಾಗ ಮೆಚೂರ್ ಆಗದೆ ರಪ್ಚರ್ ಆಗುದಲ್ಲ, ಅದಲ್ಲಿ ಒಂದು ಹೊಂಡದ ಹಾಗೆ. ಅಥವಾ ಈ ನೀವು ಜೇನು ಗೂಡನ್ನು ನೋಡಿದೀರಾ, ಜೇನು ತೆಗ್ದ ಮೇಲೆ ಜೇನು ಗೂಡು ಇರ್ತದಲ್ಲ, ಇದಕ್ಕೆ ಒಂದು ನಾವು ಹೇಳುದೇ ಹಾಗೆ ಹನಿಕೂಂಬ್ ಅಪಿಯರೆನ್ಸ್ ಬರ್ತದೆ. ಹನಿಕೂಂಬ್ ಅಪಿಯರೆನ್ಸ್ ಅಂತ ಹೇಳ್ತೇವೆ. ಅಲ್ಲೆಲ್ಲ ತೂತು ಇರ್ತದಲ್ಲ, ಜೇನು ಸಂಗ್ರಹಿಸೋ ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ಸ್ ನಾಗೆ ಇರ್ತದೆ. ಹಾಗಾದ್ರೆ ನೀವು ಹೇಳುದು PCOD ಇದ್ದವರಿಗೆ ಸ್ವಲ್ಪ ಗರ್ಭ ನಿಲ್ಲುವುದು ಸ್ವಲ್ಪ ಕಷ್ಟ, ತುಂಬಾನೇ ಕಷ್ಟ. ಹೌದಾ, ತುಂಬಾ ತೊಂದರೆ ಆಗ್ತದೆ. ಅದರಿಂದ ಸಣ್ಣದ್ರಲ್ಲೇ ನಾವು ಈಗಿನ ಹುಡುಗಿಯರೆಲ್ಲ ಬೇಗನೆ ಪಾಲಿಸಿಸ್ಟಿಕ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಸ್ವಲ್ಪ ರೀಸನ್ ಸಹ ಹೇಳಿದ್ರೆ ಒಳ್ಳೇದಾಗ್ತದೆ. ಅದಕ್ಕೆ ಕಾರಣ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ. ಫಸ್ಟ್ ಗೆ ಮಕ್ಕಳು ಈಗ ಒಂದು ಹೆಂಗಸು ಈಗ ಒಂದು ಹುಡುಗಿ ಇದಾಗುತ್ತೆ ನೋಡಿ, ಮೆನ್ಸಸ್ ಆಗುತ್ತೆ ಸ್ಟಾರ್ಟಿಂಗ್, ಆವಾಗ್ಲೇ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಆವಾಗಲೇ ನಾವು ತೋರಿಸಿದ್ರೆ ಅದು ತುಂಬಾ ಒಳ್ಳೇದು, ಸಣ್ಣದ್ರಲ್ಲೇ ಒಳ್ಳೇದು. ಅದಕ್ಕೆ ಒಂದು ಕಾರಣ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೆ ಸಹ ಕೋಳಿ ಬೇಕು. ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ. ಮೊದಲೆಲ್ಲ ಕೋಳಿ ಕೂಗಿದ್ರೆ ಹೇಳ್ತಿದ್ರು, ಈಗ ಕೋಳಿದು ಲಾಲಿಪಾಪ್ ಬೇಕು, ಕೋಳಿದು ಕಬಾಬ್ ಬೇಕು, ಕೋಳಿ. ಈ ಚಿಕನ್ ಗಳಲ್ಲಿ ಇಂಜೆಕ್ಷನ್ ಕೊಡುದ್ರಿಂದ ಓವ್ಯುಲೇಷನ್ ವ್ಯತ್ಯಾಸ ಬರ್ತದೆ. ಮತ್ತೆ ಜಂಕ್ ಫುಡ್ ತಿನ್ನೋದು, ಚಾಕೊಲೇಟ್ಸ್, ಮತ್ತೆ ಈಗ ಮೊದಲಾದ್ರೆ ಹೆಂಗಸರಿಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಅವರಿಗೆ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ಸ್. ಸೊ ಕಾಲೇಜಿಗೆ ಹೋಗುವ ಮಕ್ಕಳು ಹೆಚ್ಚಾಗಿ SCLC ಮತ್ತೆ PUC ಅಲ್ಲಿ ತುಂಬಾ ತೊಂದರೆ ಬರ್ತದೆ. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಮತ್ತೆ ಮಾರ್ಕ್ಸ್, ತಾಯಿಯವರ ಪ್ರೆಷರ್, ಅವರಿಗೆ ಬೇರೆ ಪ್ರೆಷರ್ ಕೊಡ್ಬೇಕಂತ ಇಲ್ಲ, ಈಗ ಅವರಿಗೆ ಒಂದು ಅಚೀವ್ ಮಾಡ್ಬೇಕಂತ ಒಂದು ಇರ್ತದೆ, ಇಂತ ಲೈನಿಗೆ ಹೋಗ್ಬೇಕಂತ ಇರ್ತದೆ. ಆಗ ತುಂಬಾ ಪ್ರೆಷರ್ ಆಗಿ ಮಾನಸಿಕ ಕಾರಣದಿಂದ ಸಹ
ಇದು ಬರುತ್ತೆ ಪಾಲಿಸಿಸ್ಟಿಕ್ ಬರ್ತದೆ. ಓಕೆ, ಇವಾಗ ನಾವು ಅದನ್ನು ಹೀಗೆ ಬಾರದಾಗಿ ಹೇಗೆ ತಡೆಯುವುದಂದ್ರೆ ಈಗ ಸ್ಟಾರ್ಟಿಂಗ್ ಅದಕ್ಕೆ ಒಂದು ಫುಡ್ ಯಾವುದು ಫುಡ್ ಆಹಾರಕ್ಕೆ ಒಳ್ಳೇದು ಅಂದ್ರೆ ಆಹಾರವು ಯಾವುದಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ಸ್ವಲ್ಪ ವೆಜಿಟೇಬಲ್ಸ್ ತಿನ್ಬೇಕು, ಮತ್ತೆ ತರಕಾರಿಗಳು, ಫ್ರೂಟ್ಸು, ಟೈಮ್ ಊಟ ಅಂತದೆಲ್ಲ ಮಾಡಿದ್ರೆ ಒಳ್ಳೇದು. ಆದ್ರಿಂದ ಮತ್ತೆ ಇದಕ್ಕೆ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಬರುವ ಹಾಗೆ ಎಳ್ಳು ಒಳ್ಳೇದಾಗ್ತದೆ. ಬಿಳಿ ಎಳ್ಳು ಆಗ್ಬೋದು, ಕಪ್ಪು ಎಳ್ಳು ಆಗ್ಬೋದು, ಕಪ್ಪು ಎಳ್ಳು ಆಗ್ಬೋದು. ನಿಮ್ಗೆ ಮೊದಲಿನ ಸಂಪ್ರದಾಯ ಫೋನ್ ಮಾಡ್ತೀನಿ. ಮೊದಲು ನಿಮ್ಗೆ ಗೊತ್ತಿರ್ಬೋದು, ನೀವು ನಿಮ್ಮದು ಅಜ್ಜಿ ಅಂದ್ರೆ ಎಲ್ಲ ಇದ್ರೆ ಏನ್ ಮಾಡ್ತಿದ್ರೆ ಹೇಳಿದ್ರೆ, ಒಂದು ಹುಡುಗಿ ಮೆಚೂರ್ ಆದ ಕೂಡಲೇ ಅವಳಿಗೆ ಎಳ್ಳುಂಡೆ ಕೊಡ್ತಾ ಇದ್ರು. ಎಳ್ಳಿದು ಚಿಕುಡಿ ಅಂತ ಒಂದು ಮಾಡ್ತಾರೆ, ಎಳ್ಳನ್ನು ಹುರಿದು ಪುಡಿ ಮಾಡಿ ಬೆಲ್ಲ ಮತ್ತೆ ತೆಂಗಿನಕಾಯಿ ಒಟ್ಟಿಗೆ ಎಳ್ಳಿದು ಕೊಡ್ತಾ ಇದ್ರು. ಸೊ ಎಳ್ಳುಂಡೆ ತುಂಬಾ ಒಳ್ಳೇದಾಗ್ತದೆ, ಅದು ಓವ್ಯುಲೇಷನ್ ಸರಿ ಮಾಡ್ತದೆ. ನನಗೆ ಕೂಡ ನಾನು ಸಣ್ಣಕ್ಕಿರುವಾಗ ಮೆನ್ಸಸ್ ಎಲ್ಲ ಆಗದೆ ಅಥವಾ ಇದಾದ್ರೆ ಎಳ್ಳುಂಡೆ ತಿನ್ನು ಅದು ಬೆಸ್ಟ್ ಟ್ರೀಟ್ಮೆಂಟ್ ನಮ್ದು. ಅದು ಓವ್ಯುಲೇಷನ್ ಆಗ್ಲಿಕ್ಕೆ, ಹಾರ್ಮೋನ್ಸ್ ಸರಿ ಆಗ್ಲಿಕ್ಕೆ ಎಳ್ಳು ತುಂಬಾ ಒಳ್ಳೇದು. ಅದ್ರ ಉಂಡೆ ಮಾಡ್ಬೋದು, ಈಗ ಚಿಕ್ಕಿ ಸಿಗ್ತದೆ, ಅದು ಸಹ ಒಂದು ಹೇಳಿ ಬಿಡ್ಬೋದು. ಅದು ಒಳ್ಳೇದು. ಮತ್ತೆ ಪುದೀನ ಒಳ್ಳೇದು, ಪುದೀನಕ್ಕೆ ಓವ್ಯುಲೇಷನ್ ಮಾಡುವ ಗುಣ ಇರ್ತದೆ. ಪುದೀನ ಚಟ್ನಿಗಳೆಲ್ಲ, ಪುದೀನ ಜ್ಯೂಸ್ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಕ್ಯಾರೆಟ್ಗೆ ಎಮೆನೋಗಾಗ್ ಅಂತ ಹೇಳ್ತೇವೆ, ಪಿರಿಯಡ್ಸ್ ಅನ್ನು ಓವ್ಯುಲೇಷನ್ ಅನ್ನು ಯೂಸ್ ಮಾಡುವಂತ ಗುಣ ಇರ್ತದೆ. ಅದು ಇದರಲ್ಲಿ ಪೀಸಿಯಡ್ ವೈಟ್ ಡಿಸ್ಚಾರ್ಜ್ ಎಲ್ಲ ಏನಾದ್ರೂ ಆಗುತ್ತೆ ಜಾಸ್ತಿ ಏನಾದ್ರು? ಕೆಲವರಿಗೆ ಬರ್ತದೆ, ಆದ್ರೆ ವೈಟ್ ಡಿಸ್ಚಾರ್ಜ್ ಅದರ ದೊಡ್ಡ ಲಕ್ಷಣ ಅಲ್ಲ, ಆದ್ರೂ ಬರ್ತದೆ. ಯಾಕಂದ್ರೆ ಓವ್ಯುಲೇಷನ್ ಎಲ್ಲ ಕರೆಕ್ಟ್ ಇಲ್ಲದಾಗ ಬಾಡಿ ಹೀಟ್ ಆಗಿರ್ತದೆ. ಬಾಡಿ ಹೀಟ್ ಆಗಿರುವಾಗ ಬಿಳಿ ಹೋಗುದು, ನೀರಿನಾಗಿ ಹೋಗುದು, ದಹ ಹೋಗುದೆಲ್ಲ ಇರ್ತದೆ ಕೆಲವರಿಗೆ. ಅಂದ್ರೆ ಮೇನ್ ಲಕ್ಷಣ ತಿಂಗಳ ಒಟ್ಟು ಸರಿಯಾದ. ಮತ್ತೆ ಇನ್ನೊಂದು ಲಕ್ಷಣ ತೂಕ ಬರ್ತದೆ, ವೇಟ್ ಜಾಸ್ತಿ ಆಗುತ್ತೆ. ತಿಂಗಳಾಗದೆ ಕೊಟ್ಟು ವೇಟ್ ಬರ್ತದೆ. ವಾಟರ್ ರಿಟೆನ್ಷನ್ ಅಂತ ಹೇಳ್ತಾರೆ, ಮೈಯಲ್ಲಿ ನೀರು ತುಂಬಿದಾಗೆ. ಅದಕ್ಕೆ ಈಗ ಆಯುರ್ವೇದ ಟ್ರೀಟ್ಮೆಂಟ್ ಉಂಟಾ? ಅದಕ್ಕೆ ಔಷಧಿಗಳನ್ನು ಕೊಡ್ತೇವೆ, ಅಶೋಕ ಅರಿಷ್ಟದ ಹಾಗೆ ಅಶೋಕದೆಲ್ಲ ಪ್ರಾಡಕ್ಟ್ಸ್ ಉಂಟು. ಮತ್ತೆ ಅವರ ಲಕ್ಷಣ ನೋಡಿ ಕೊಡುದು. ಅಂದ್ರೆ ಕೆಲವರಿಗೆ ತಿಂಗಳ ಆಗುದಿಲ್ಲ, ಕೆಲವರಿಗೆ ತಿಂಗಳು ಜಾಸ್ತಿ ಆಗ ಟ್ರೀಟ್ಮೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಪೋಸಿಟ್ ಆಗಿ ಬಿಡ್ತದೆ ಅಲ್ವಾ. ಆದ್ರಿಂದ ಅವರಿಗೆ ಈಗ ನೋಡಿ, ತಿಂಗಳಲ್ಲಿ ಜಾಸ್ತಿ ಬ್ಲೀಡಿಂಗ್ ಇರುವವರು ಎಳ್ಳು ಎಲ್ಲ ಸೇವಿಸ್ಲಿಕ್ಕೆ ಆಗುದಿಲ್ಲ, ಅವರು ದಾಳಿಂಬೆ ಜ್ಯೂಸ್ ಕುಡಿಬೇಕು ಬ್ಲೀಡಿಂಗ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಅಥವಾ ನಚ್ಚಿಗೆ ಮುಳ್ಳು ಸಹ ಕಷಾಯ ಮಾಡಿ ಕುಡಿಬಹುದು. ಅದೇ ಬ್ಲೀಡಿಂಗ್ ಜಾಸ್ತಿ ಆಗಿದ್ರೆ ಎಳ್ಳಿದು ಜ್ಯೂಸ್. ಅವರ ಲಕ್ಷಣ ಪ್ರಕಾರ ಇದಕ್ಕೆ ನಮ್ಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಆದ್ರೆ ಪಥ್ಯ ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ, ನಾನು ಇದು ಅಡ್ರೆಸ್ ಅದು ಇದೆಲ್ಲ ಕೊಡ್ತೀನಿ, ನಾನು ಕರೆಕ್ಟ್ ಆಗಿ ನಿಮಗೆ ತೋರಿಸ್ತೀನಿ ಎಲ್ಲಿ ಏನುಂಟು ಅಂತ ಹೇಳಿ. ಒಮ್ಮೆ ಜಸ್ಟ್ ನಾನು ಕೂಡ ಇವರ ಹತ್ರನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ನನ್ನ ಎಲರ್ಜಿಗೆ ಎಲ್ಲದಕ್ಕೂ ನಿಮ್ಗೆ ಗೊತ್ತುಂಟು ಆಲ್ರೆಡಿ ನನಗೆ ಉಂಟಂತ ಹೇಳಿ. ತುಂಬಾ ನನಗೆ ಒಳ್ಳೇದುಂಟು ಇವಾಗ. ಹಾಗಾಗಿ ನಾನು ನಿಮಗೆ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತೀನಿ, ನೀವು ಬಂದು ಒಮ್ಮೆ ಇವರ ಹತ್ರ ಡಿಸ್ಕಸ್ ಮಾಡ್ಬೋದು ನಿಮ್ಮ ಪ್ರಾಬ್ಲಮ್ ಏನಾದ್ರೂ ಇದ್ರೆ. ಮ್ಯಾಮ್, ಇದು ಗರ್ಭ ಈಗ ಪ್ರೆಗ್ನೆಂಟ್ ಇದ್ದವರಿಗೆ ಇದು ಬರುದುಂಟಾ? ಈಗ ಪ್ರೆಗ್ನೆಂಟ್ ಆದ್ಮೇಲೆ, ಪ್ರೆಗ್ನೆನ್ಸಿ ಆದ ಮೇಲೂ ಕೆಲವರಿಗೆ ಬರ್ತದೆ, 2 ಮಕ್ಕಳಾದ್ಮೇಲೂ ಬರ್ತದೆ ಕೆಲವರಿಗೆ. ಟೆನ್ಷನ್ ತೆಗೆದ್ರೆ ಬರುವಂತದಲ್ವಾ. ಈಗ ಕೆಲವರಿಗೆ ಗರ್ಭ ನಿಲ್ಲಿಕ್ಕೆ ಕಷ್ಟ ಆಗ್ತದೆ, ಕೆಲವರಿಗೆ ಗರ್ಭಧಾರಣೆ ಆದ ಮೇಲೂ ಕೆಲವೊಮ್ಮೆ ಏನಾದ್ರೂ ಟೆನ್ಷನ್ ತಗೊಂಡ್ರೆ ಕೂಡ ಬಂದಿರ್ತದೆ. ಮತ್ತೆ ಈಗ ಪ್ರೆಗ್ನೆಂಟ್ ಇದ್ದವರಿಗೆ ಬರಲ್ಲ, ಪ್ರೆಗ್ನೆಂಟ್ ಬರುದಿಲ್ಲ. ಕೆಲವರು ಅದಕ್ಕೆ ಹೇಳ್ತಾರೆ, ನಾನು ಪ್ರೆಗ್ನೆಂಟ್ ಇದ್ದೀನಿ, ಇವಾಗ ನನಗೆ ಒಂಥರ ಇದು ಆಗ್ತದೆ ಅದಾಗ್ತದೆ. ಆದ್ರೆ ಪ್ರೆಗ್ನೆಂಟ್ ಇದ್ದಾಗ ಯೂಶುವಲಿ ಹಾರ್ಮೋನ್ಸ್ ಎಲ್ಲ ಸೆಟ್ಲ್ ಆಗ್ತದಲ್ಲ, ಆಗ ಬರುವುದಿಲ್ಲ. ಸಿಸ್ಟ್ಗಳು, ಫೈಬ್ರಾಯ್ಡ್ ಆದ್ರೆ ಬರುವ ಚಾನ್ಸ್ ಇರ್ತದೆ, ಆದ್ರೆ ಸಿಸ್ಟ್ಗಳು ಬರುದಿಲ್ಲ. ನೀವು ಎಲ್ಲದಕ್ಕೂ ಇದು ಮಾಡ್ತೀರಲ್ಲ ಹೆಚ್ಚಾಗಿ? ಅಂದ್ರೆ ಸಾಧಾರಣ ಔಷಧಿಯಿಂದ ಗುಣ ಬರುವುದಕ್ಕೆ ಕೊಡ್ತಾರೆ. ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಇದ್ರದ್ದು, ಹಾಗಾಗಿ ಏನು ಹೆದರಿಕೆ ಏನಿಲ್ಲ. ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಿಮ್ಗೆ ಆಲ್ ದ ಬೆಸ್ಟ್. ಒಂದು ಮನುಷ್ಯರದ್ದು ಅಂತ ಹೇಳ್ತಾರೆ, ಲಿಂಕಿಂಗ್ ದ ಪೀಪಲ್. ಥ್ಯಾಂಕ್ ಯು ಸೋ ಮಚ್. ಲಿಂಕಿಂಗ್ ದ ಪೀಪಲ್, ಶೇರಿಂಗ್ ದ ನಾಲೆಜ್ ಅಲ್ವಾ. ಅದು ಒಂದು ಪಾಲಿಸಿಸ್ಟಿಗೆ ಒಂದು ಟ್ರೀಟ್ಮೆಂಟ್ ಹೇಳುವಾಗ ನಾನು ಯಾವಾಗಲೂ ರಿಲ್ಯಾಕ್ಸ್ ಮಾಡಿ ಹೇಳ್ತೇನೆ. ಕ್ಲಿಯರ್ ಆಗಿ ನೀಟ್ ಆಗಿ ಹೇಳಿದ್ರು, ನಿಮ್ಗೆ ಎಲ್ಲರಿಗೆ ಅರ್ಥ ಆಗೋ ತರ. ಡಾಕ್ಟರ್ ಭಾಷೆಯಲ್ಲಿ ಜಾಸ್ತಿ ಅವರು ಹೇಳಲಿಲ್ಲ, ಹಾಗಾಗಿ ನಮ್ಗೆ ಕೂಡ ಖುಷಿ ಆಯ್ತು. ನಿಮ್ಗೆ ಕೂಡ ಖಂಡಿತವಾಗ್ಲೂ ಅರ್ಥ ಆಗ್ಬಹುದು. ಇವಾಗ ತುಂಬಾ ಜನ ತುಂಬಾ ಹೆದರ್ತಿದ್ರಿ, ಇವಾಗ ಅದಕ್ಕೆ ಕೂಡ ಔಷಧಿ ಎಲ್ಲ ಸಿಗುತ್ತೆ, ಎಲ್ಲದಕ್ಕೂ ಉಂಟು. ಸ್ವಲ್ಪ ನಾವು ಜಾಗ್ರತೆ ಸ್ಟಾರ್ಟಿಂಗ್ ಇಂದಲೇ ಮಾಡಿದ್ರೆ ತುಂಬಾ ಒಳ್ಳೇದಂತ ಅವ್ರು ಹೇಳುದು.
ಅಲ್ವಾ ಮ್ಯಾಮ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಗಿಫ್ಟ್ ಸಿಕ್ತು, ಫೇಸ್ ವಾಶ್ ಅಂತೆ, ತುಂಬಾ ಚೆನ್ನಾಗಿದೆ ಇದು, ಆಯುರ್ವೇದಿಕ್ ಲೋಟಸ್ ಫ್ಲೇವರ್ ಅವರದ್ದು. ಫೇಸ್ ವಾಶ್ಗೆ ಆಗುತ್ತೆ, ಹ್ಯಾಂಡ್ ವಾಶ್ಗೆ, ಅವ್ರು ಹ್ಯಾಂಡ್ ವಾಶ್ಗೆ ಯೂಸ್ ಮಾಡ್ತಾರಂತೆ, ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ. ಜಸ್ಟ್ ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ. ತುಂಬ ನನ್ನ ಸಬ್ಸ್ಕ್ರೈಬರ್ ಇಲ್ಲಿ ಬರ್ತಾ ಇದ್ದಾರೆ, ನನಗೆ ಗೊತ್ತಿದ್ರು, ಆದರೂ ಯಾರಾದರೂ ನೋಡಲಿಲ್ಲದಿದ್ದರೆ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ಓಕೆ, ಇವಾಗಷ್ಟೇ ನಾನು ಮನೆಗೆ ಬಂದೆ. ತುಂಬ ಖುಷಿ ಆಯಿತು ಡಾಕ್ಟರ್ ಹತ್ರ ಮಾತಾಡಿ, ನಿಮಗೆ ಕೂಡ ಖುಷಿ ಆಗಿರ್ಬೋದು. ಇವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗಿರಬೇಕು ಯಾವ ರೀತಿ ಏನಾಗುತ್ತೆ PCOD ಇದ್ದವರಿಗೆ ಅಂತ ಹೇಳಿ. ತುಂಬ ಜನ ಹೆದರ್ತಾರೆ, PCOD ನನಗುಂಟು ಅಂತ ಹೇಳಿ. PCOD ಮೇಯ್ನ್ ಆಗಿ ನಮ್ಮ ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಆಗೋದು. ಮೆನ್ಸಸ್ಸಿಂದ ಅವ್ರು ಹೇಳಿದರು ನೋಡಿ, ಜಾಸ್ತಿ ಆದರೂ ಪ್ರಾಬ್ಲಮ್ಮೇ ಅಥವಾ ಕಮ್ಮಿ ನಿಮಗೆ ಆಗದಿದ್ರೂ ಪ್ರಾಬ್ಲಮ್ಮೇ. ಹಾಗಾಗಿ ಇವಾಗಲೇ ನಿಮ್ಮ ಮಕ್ಕಳು ಇವಾಗಲೇ ಋತುಮತಿ ಆಗುವಾಗ, ಪೀರಿಯಡ್ಸ್ ಸ್ಟಾರ್ಟ್ ಆಗುವಾಗ, ಅಥವಾ ಇವಾಗ ಕೂಡ ನಿಮಗೆ ಪೀರಿಯಡ್ಸ್, ನೀವು ದೊಡ್ಡವರಾಗಿದ್ದೀರಿ ಆದರೂ ನಿಮ್ಮ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ಲ ಆದರೆ ಪ್ಲೀಸ್ ಡಾಕ್ಟ್ರ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ತೋರಿಸಿ. ನಿಮ್ಮ ಹತ್ತಿರದಲ್ಲಿರೋ ಡಾಕ್ಟರ್ ಇರಲಿ ಅಥವಾ ನಾನು ಹೇಳಿದ ಡಾಕ್ಟರ್ ಇರಲಿ, ಯಾರ ಹತ್ರ ಕೂಡ ಒಮ್ಮೆ ತೋರಿಸಿ. ನೀವು ಸುಮಾರು ಸಲ ನಿಮಗೆ ಹೇಳಿದ್ದೀನಿ, ತುಂಬ ಮುಖದ ಮೇಲೆ ಕೂದಲು ಬರುತ್ತೆ, ಮುಖದ ಮೇಲೆ ಕೂದಲು ಉಂಟು, ಕೂದಲು ಉದುರುತ್ತೆ, ಇದು ಅದು ಹೇಳ್ತಾ ಇರ್ತೀರಾ. ಮಕ್ಕಳಾಗೋದಿಲ್ಲ ಅಂತ ಎಷ್ಟು ಜನರು ಮೆಸೇಜ್ ಮಾಡ್ತಾರಂತ, ಇಲ್ಲ ಮಕ್ಕಳಾಗ್ತಾ ಇಲ್ಲ, ಎಲ್ಲ ಟೆಸ್ಟ್ ಮಾಡಿಸಿದ್ದೀವಿ, ಒಮ್ಮೆ ನೋಡಿ ನಿಮಗೆ PCOD ಏನಾದರೂ ಪ್ರಾಬ್ಲಮ್ ಇದೆಯಾ, ಇದರಿಂದ ಅಂದರೆ ನಿಮಗೆ ಮೆನ್ಸಸ್ ಸರಿಯಾಗಿ ಆಗ್ತಾ ಇಲ್ವಾ, ಇದರಿಂದ ಮಕ್ಕಳಾಗೋದಿಲ್ಲ. ಮೆನ್ಸಸ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಅದರಲ್ಲಿ ಯಾಕೆ ಮಕ್ಕಳಾಗೋದಿಲ್ಲ ಅದರ ಬಗ್ಗೆ ಕೂಡ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಅಂಥದ್ದೆಲ್ಲ ನೋಡಿ ಒಮ್ಮೆ, ಇದರಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾವ ರೀತಿ ಇದನ್ನು ನಾವು ಬರೋದಕ್ಕಿಂತ ಮೊದಲೇ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿದ್ದರೆ ಯಾವ ರೀತಿ ಇದನ್ನು ನಾವು ತಡೀಬಹುದು ಅಂತ ಅವರು ಆಲ್ರೆಡಿ ನಿಮಗೆ ಹೇಳಿದ್ದಾರೆ. ಹೆಚ್ಚಾಗಿ ಚಿಕನ್ ಅದು ಇದು ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಮಾಡಿ, ಟೆನ್ಷನ್ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಹೆಲ್ತಿಯಾದ ಫುಡ್ಡನ್ನು ತಗೊಳ್ಳಿ ಅಂತ ಹೇಳಿ. ಆಮೇಲೆ ಕೆಲವರು ತುಂಬ ಜನರಿಗೆ ಸುಮಾರು ವರ್ಷದಿಂದ ಸರಿಯಾಗಿ ಮೆನ್ಸಸ್ ಆಗ್ತಾ ಇಲ್ಲ, ಆದರೂ ತೋರಿಸ್ತಾ ಇಲ್ಲ ಡಾಕ್ಟ್ರ್ ಹತ್ರ. ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಏನಾಗೋದಿಲ್ಲ, ಅದು ಇವಾಗ ಮಾಮೂಲಿ ಅಲ್ಲ. ಅದು ನೆಕ್ಸ್ಟ್ ನಿಮಗೆ ಮದುವೆ ಆದಮೇಲೆ ಮಕ್ಕಳಾಗದಿದ್ದರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ. ಹಾಗಾಗಿ ಇವಾಗಲೇ ಆದಷ್ಟು ಜಾಗ್ರತೆ ಮಾಡಿ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಕ್ವಶನ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಕೇಳ್ಬೋದು. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಸ್ವಲ್ಪ ಆದರೂ ಹೆಲ್ಪ್ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ, ಯಾರಿಗೆ ನೋಡಿ ಇಂಥದ್ದೆಲ್ಲ ಪ್ರಾಬ್ಲಮ್ ಉಂಟು ಅಂತ ನಿಮಗೆ ಗೊತ್ತುಂಟು, ಅವ್ರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ. ಹಾಗೂ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಆಗಿ ಸಿಗುತ್ತೆ. ಓಕೆ, ಇವಾಗ ಯಾರಿಗೆಲ್ಲ ವಿಶ್ ಮಾಡಲಿಕ್ಕುಂಟು ಅವರಿಗೆಲ್ಲ ವಿಶ್ ಮಾಡಿ, ಆಮೇಲೆ ಈ ಸಣ್ಣದಾದ ಒಂದು ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಹಾಯ್ ಜಾನು, ಹೇಗಿದ್ದೀರಾ? ಶ್ರುತಿ ಮಕ್ಕಳು, ಆದರ್ಶನ್, ಆರಾಧ್ಯ, ಹಾಯ್, ಹೇಗಿದ್ದೀರಾ ಮಕ್ಕಳೇ? ನವ್ಯ ಗೌಡ ಅವರ ಮಗ ಯಶಸ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಚೆನ್ನಾಗಿರಿ ನೀವು. ದಾಕ್ಷಿಣಿ ಮಗಳು ರಕ್ಷವಿ ಅವರ ಬರ್ಡೇ, ರಕ್ಷವಿ ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಚೆನ್ನಾಗಿರಿ. ರುಬಿನಾ ಫ್ರೆಂಡ್ ಸುಹಾನ ಅವರ ಬರ್ಡೇ, ಸುಹಾನ ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಕುಸುಮಾದವರ ಮಗ ಕೌಶಿಕ್ ಹಾಯ್ ಪುಟ್ಟ, ಹೇಗಿದ್ದೀರಾ? MD ರೇಖಾ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ರೇಖಾ, ಚೆನ್ನಾಗಿರಿ ನೀವು. ಪ್ರಿಯಾ ಅವರ ಹಸ್ಬೆಂಡ್ ಶ್ರೀನಿವಾಸ್ ಅವರ ಬರ್ಡೇ, ಶ್ರೀನಿವಾಸ್ ಅವರೇ ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಖುಷಿಯಾಗಿರಿ ನೀವು. ಓಕೆ, ಎಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತ ಆದರೆ ಪ್ಲೀಸ್ ಇನ್ನೊಮ್ಮೆ ಹೇಳಿ, ಬೇಸರ ಮಾತ್ರ ಮಾಡಬೇಡಿ. ಓಕೆ, ಇಷ್ಟರಲ್ಲಿ ಸಣ್ಣದಾದ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.